The next important concept is artificial hybridization. So you should know hybridization ಅಲ್ಲಿ ಕ್ರಾಸಿಂಗ್ ಇನ್ವಾಲ್ವ್ ಆಗುತ್ತೆ. ಕ್ರಾಸಿಂಗ್ ಅಂತಂದ್ರೆ ಏನು? ಈಗ ನೀವು ಕ್ರಾಸ್ ಪಾಲಿನೇಷನ್ ನೋಡಿದೀರಾ. ಕ್ರಾಸಿಂಗ್ ಅಂತಂದ್ರೆ ಟೂ ಡಿಫ್ರೆಂಟ್ ಪ್ಲಾಂಟ್ಸ್ ನಾವು ಕ್ರಾಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈ ಪ್ಲಾಂಟ್ ನ ಕ್ಯಾರೆಕ್ಟರ್ ಮತ್ತೆ ಈ ಪ್ಲಾಂಟ್ ನ ಕ್ಯಾರೆಕ್ಟರ್ ಎರಡೂ ಸೇರಿ ಒಂದು ಹೊಸ ನಾವೆಲ್ ಕ್ಯಾರೆಕ್ಟರ್, ಇಂಪ್ರೂವ್ಡ್ ಕ್ಯಾರೆಕ್ಟರ್ ನಮ್ಗೆ ಸಿಗುತ್ತೆ. ಅದಕ್ಕಿಂತ ಚೆನ್ನಾಗಿರೋ ಒಂದು ಒಳ್ಳೆ ಇಂಪ್ರೂವ್ಡ್ ಕ್ಯಾರೆಕ್ಟರ್ ನಮ್ಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಹೈಬ್ರಿಡೈಸೇಷನ್ ಅನ್ನ ಮಾಡೋದು. ಸೊ ಕ್ರಾಸಿಂಗ್ ಆಫ್ ಟೂ ಡಿಫ್ರೆಂಟ್ ಪ್ಲಾಂಟ್ಸ್ ಟು ಒಬ್ಟೈನ್ ಅ ಡಿಸೈರ್ಡ್ ಕ್ಯಾರೆಕ್ಟರ್. ನಮಗ್ ಬೇಕಿರೋ ಒಂದು ಡಿಸೈರ್ಡ್ ಅಂದ್ರೇನು, ನಮಗ್ ಬೇಕಿರೋ ಒಂದು ಇಂಪ್ರೂವ್ಡ್ ಕ್ಯಾರೆಕ್ಟರ್ ನ ತಗೊಳ್ಳೋದೇ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದ್ರೆ ಏನು? ವಿ ವಿಲ್ ಕಮ್ ಟು ದಟ್ ಲೇಟರ್. ಇದು ಒಂದು ನಿಮ್ಗೆ ಇಂಟ್ರೊಡಕ್ಷನ್ ಅಷ್ಟೇ ಹೇಳ್ತಿದೀನಿ. ಇಲ್ಲಿ ನಾವು ಒಂದು ಕ್ರಾಸಿಂಗ್ ನ ಮಾಡ್ತೀವಿ. ಕ್ರಾಸಿಂಗ್ ಯಾವ ನಡುವೆ ನಡೆಯುತ್ತೆ? ಎರಡು ಡಿಫ್ರೆಂಟ್ ಪ್ಲಾಂಟ್ಸ್ ನಡುವೆ ನಡೆಯುತ್ತೆ. ಸೊ ಈ ಪ್ಲಾಂಟ್ ನ ಕ್ಯಾರೆಕ್ಟರ್ ಮತ್ತೆ ಈ ಪ್ಲಾಂಟ್ ನ ಕ್ಯಾರೆಕ್ಟರ್ ಸೇರಿ ನಮಗೆ ಇಲ್ಲೊಂದು ಇಂಪ್ರೂವ್ಡ್ ಕ್ಯಾರೆಕ್ಟರ್ ಬರುತ್ತೆ ನೆಕ್ಸ್ಟ್ ಜನರೇಷನ್ಗೆ. ಅದನ್ನ ನಾವು ಡಿಸೈರ್ಡ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈ ತರ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಡಿಸೈರ್ಡ್ ಕ್ಯಾರೆಕ್ಟರ್ ನ ಒಬ್ಟೈನ್ ಮಾಡೋದಕ್ಕೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಬಳಸ್ತೀವಿ. So let us discuss this in detail about the definition ಮತ್ತೆ types ಏನಿದೆ ಅನ್ನೋದನ್ನ. ಸೊ ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನೋದು ಮೇಜರ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ನಾವ್ ಯಾಕೆ ಇದನ್ನ ಮಾಡೋದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನ? ನಾನು ಹೇಳ್ದೆ ಅವಾಗ್ಲೇ, ನಮಗ್ ಸಿಗುವಂತಹ ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಕ್ರಾಸಿಂಗ್ ಮುಗಿದ ಮೇಲೆ ನಮಗ್ ಸಿಗುವಂತ ಜನರೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಂಪ್ರೂವ್ಡ್ ಆಗಿರುತ್ತೆ. ಇಂಪ್ರೂವ್ಡ್ ಅಂದ್ರೇನು? ಈ ಪೇರೆಂಟ್ ಎರಡಕ್ಕಿಂತ ಬೆಟರ್ ಕ್ವಾಲಿಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅನ್ನ ಮಾಡೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ನಾವು ಬಳಸ್ತಾ ಇರೋದು. ಸೊ ವಾಟ್ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಯಾವುದು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ವಾಟ್ ಇಸ್ ದ ಏಮ್? ಇದನ್ನ ನಾವ್ ಯಾಕೆ ಮಾಡ್ಬೇಕು? ಇದರ ಗುರಿ ಏನು? ವಾಟ್ ಇಸ್ ದ ಏಮ್ ಆಫ್ ದಿಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ, ನಾವಾಗ್ಲೇ ಹೇಳಿದೆ, ಟು ಗೆಟ್ ಅ ನ್ಯೂ ಕ್ರಾಪ್ ವೆರೈಟಿ ವಿತ್ ಎನ್ಹಾನ್ಸ್ಡ್ ಈಲ್ಡ್. ದಿಸ್ ಇಸ್ ನಾಟ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್ ಆಕ್ಚುಲಿ. ಇದನ್ನ ನಿಮಗೆ ಅರ್ಥ ಆಗ್ಲಿ ಅಂತ ಬರ್ದಿರೋದು. ಅಂದ್ರೆ ಟೂ ಡಿಫ್ರೆಂಟ್ ಪೇರೆಂಟ್ಸ್ ನ ಕ್ರಾಸ್ ಮಾಡ್ತೀವಿ. ಲೆಟ್ ಅಸ್ ಸೇ ಪೇರೆಂಟ್ 1 ಅಂಡ್ ಪೇರೆಂಟ್ 2. ಈ ಎರಡು ಡಿಫ್ರೆಂಟ್ ಪ್ಲಾಂಟ್ ನಾವು ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಜನರೇಷನ್ ಅಲ್ಲಿ ಸಿಗುತ್ತಲ್ಲ ಪ್ಲಾಂಟ್, ಆ ಪ್ಲಾಂಟ್ ಅಲ್ಲಿ ಇಂಪ್ರೂವ್ಡ್ ಕ್ವಾಲಿಟಿ ಇರುತ್ತೆ. ಎರಡಕ್ಕಿಂತ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ಕ್ರೀಸ್ಡ್ ರೆಸಿಸ್ಟೆನ್ಸ್ ಟು ಸ್ಟ್ರೆಸ್, ಅಂದ್ರೆ ಈಚೆ ಎನ್ವೈರನ್ಮೆಂಟ್ ಅಲ್ಲಿ ಇರುವಂತ ಯಾವುದೇ ತರದ ಎಕ್ಸೆಸ್ ಆಫ್ ಸನ್ಲೈಟ್ ಇರ್ಬೋದು, ನೀರಿಲ್ದೆ ಡ್ರಾಟ್ ಬಂದಾಗ ಎಲ್ಲಾ ಸಂದರ್ಭದಲ್ಲೂ ಈ ಪ್ಲಾಂಟ್ ಸರ್ವೈವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಪ್ಲಾಂಟ್ಸ್ ಆರ್ ಸ್ಟ್ರಾಂಗ್ ಅಂಡ್ ಇಂಪ್ರೂವ್ಡ್ ಅಂತ. ಮತ್ತೆ ಅದರ ಈಲ್ಡ್ ಹೆಚ್ಚಾಗಿರುತ್ತೆ, ಅದು ಇಳುವರಿ ಹೆಚ್ಚಾಗಿ ಕೊಡುತ್ತೆ. ಮತ್ತೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಸೊ ದಿಸ್ ಬ್ರಾಕೆಟ್ ಅಲ್ಲಿ ನಾನು ಏನ್ ಹಾಕಿದೀನೋ, ದಿಸ್ ಇಸ್ ನಾಟ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಅವಶ್ಯಕತೆ ಇಲ್ಲ, ನಿಮ್ಗೇನು ಇದನ್ನ ಕೇಳಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ವಾಟ್ ಇಸ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಅಥವಾ ಈ ಒಂದು ಬ್ರೀಡಿಂಗ್ ಇಂದ ಏನೇನ್ ಆಗ್ಬೋದು ಅಂತ. ಸೊ ಯು ಜಸ್ಟ್ ಹ್ಯಾವ್ ಟು ನೋ, ಎರಡು ಡಿಫ್ರೆಂಟ್ ಪ್ಲಾಂಟ್ಸ್ ನ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಸಿಗುವಂತಹ ಜನರೇಷನ್ ಬೆಸ್ಟ್ ಇಂಪ್ರೂವ್ಡ್ ಕ್ವಾಲಿಟಿ ಆಗಿರುತ್ತೆ. ಅದಕ್ಕೋಸ್ಕರನೇ ಆ ಒಂದು ಕ್ರಾಪ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರನೇ ನಾವು ಈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅನ್ನ ಮಾಡ್ತಾ ಇರೋದು. ಯು ಶುಡ್ ನೋ ದಿಸ್. ದಿಸ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಏನಂದ್ರೆ ಇಟ್ ಇಸ್ ಅ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಇದೊಂದು ಕ್ರಾಸಿಂಗ್ ಯಾವಾಗ ನಡುವೆ ನಡೆಯುತ್ತೆ? ಟೂ ಡಿಫ್ರೆಂಟ್ ಪ್ಲಾಂಟ್ಸ್ ನಡುವೆ ನಡೆಯುತ್ತೆ. ಸೊ ಓನ್ಲಿ ವೆನ್ ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಆರ್ ಯೂಸ್ ಫಾರ್ ಪಾಲಿನೇಷನ್. ಸೊ ನಾವಿಲ್ಲಿ ಯೂಸ್ ಮಾಡೋದು ನಮಗ್ ಬೇಕಿರೋ ಪೋಲನ್ ಗ್ರೈನ್ ಅನ್ನ ಮಾತ್ರ. ಅಂದ್ರೆ ಈಗ ನಾನು ಆಲ್ರೆಡಿ ನನಗ್ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಇರೋ ಪೋಲನ್ ಗ್ರೈನ್ ಅನ್ನ ಚೂಸ್ ಮಾಡ್ಕೊಂಡು ನನಗ್ ಬೇಕಿರೋ ಒಂದು ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ನಾನೇ ಇಂಡ್ಯೂಸ್ ಮಾಡೋದು. ನ್ಯಾಚುರಲಿ ಆಗಲ್ಲ ಇದು, ನಾವೇ ಫೋರ್ಸ್ಫುಲಿ ಅದನ್ನ ಹಾಕಿದಾಗ ಮಾತ್ರ ಅದು ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಆವಾಗ ನಮ್ಗೆ ಏನ್ ಸಿಗುತ್ತೆ? ನೆಕ್ಸ್ಟ್ ಜನರೇಷನ್ ಅಲ್ಲಿ ಬೆಟರ್ ಕ್ವಾಲಿಟಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ವೆರೈಟಿ ನಮಗೆ ಸಿಗುತ್ತೆ. ಸೊ ವಾಟ್ ಈಸ್ ದ two techniques involved in artificial hybridization? Exam ಅಲ್ಲಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ what are the two techniques in artificial hybridization? ಮೊದಲನೇ ಟೆಕ್ನಿಕ್ ಎಮ್ಯಾಸ್ಕ್ಯುಲೇಷನ್, ಎರಡನೇ ಟೆಕ್ನಿಕ್ ಬ್ಯಾಗಿಂಗ್. ಸೊ what are the two techniques of artificial hybridization? Emasculation and bagging. Emasculation, this is very important and very easy also. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. The removal of anther from a flower bud
before the anther dehisce is called as emasculation. So ಈಗ let us see ಒಂದು ಬೈಸೆಕ್ಷುವಲ್ ಫ್ಲವರ್ ಇದು. ಬೈಸೆಕ್ಷುವಲ್ ಫ್ಲವರ್ ಅಂದ್ರೆ ಏನು, ಇಲ್ಲಿ ಗ್ರೀನ್ ಪಾರ್ಟ್ ಕಾಣಿಸ್ತಿದೆಯಲ್ಲ ಸ್ಟಿಗ್ಮಾ ಫಿಮೇಲ್ ಪಾರ್ಟ್, ಜೊತೆಗೆ ಈ ಮೇಲ್ಗಡೆ ಯೆಲ್ಲೋ ಕಲರ್ ಇದೆಯಲ್ಲ ಆಂಥರ್ ಎಲಾಂಗೇಟೆಡ್ ಸ್ಟ್ರಕ್ಚರ್ ಏನಿದೆ ಫಿಲಮೆಂಟ್, ಇದನ್ನ ನಾವೇನಂತ ಕರಿತೀವಿ ಮೇಲ್ ಪಾರ್ಟ್ ಅಂತ ಕರಿತೀವಿ. ಸೊ ಈ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡು ಒಂದೇ ಫ್ಲವರ್ ಅಲ್ಲಿ ಇದೆ, ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಈ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ನಾವು ಆಂಥರ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಆ ಪ್ರೋಸೆಸ್ ನ ಎಮಾಸ್ಕ್ಯುಲೇಷನ್ ಅಂತ ಕರಿತೀವಿ. ವೆರಿ ಈಸಿ. ಆದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್, ಯಾವಾಗ ರಿಮೂವ್ ಮಾಡ್ಬೇಕಂತ, ಆ ಆಂಥರ್ ಡೆಹೀಸ್ ಆಗಕ್ಕಿಂತ ಮುಂಚೆ. ವಾಟ್ ಯು ಮೀನ್ ಬೈ ಡೆಹೀಸನ್ಸ್ ನೀವು ಆಲ್ರೆಡಿ ಓದಿದೀರಾ. ಯಾವಾಗ ಒಂದು ಆಂಥರ್ ಡೆಹೀಸ್ ಆಗೋದು, ಆಂಥರ್ ಮೆಚೂರ್ಡ್ ಆದಾಗ ಒಳಗಡೆ ಇರೋ ಪೋಲನ್ ಗ್ರೇನ್ಸ್ ನ ಅದೇನ್ ಮಾಡುತ್ತೆ, ಮೈಕ್ರೋಸ್ಪೋರೋಜೆನೆಸಿಸ್ ಆದ್ಮೇಲೆ ಎಲ್ಲಾ ಪೋಲನ್ ಗ್ರೇನ್ಸ್ ರಿಲೀಸ್ ಮಾಡುತ್ತೆ. ಸೊ ಸುಮ್ನೆ ಎಲ್ಲಾ ಯಂಗ್ ಆಂಥರ್ ರಿಲೀಸ್ ಮಾಡಲ್ಲ, ಮೆಚೂರ್ಡ್ ಆದ್ಮೇಲೆ ಮಾತ್ರ ಅದು ರಿಲೀಸ್ ಆಗೋದು. ಸೊ ಈಗ ಯಾವ್ದೋ ಒಂದು ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ನಾವು ಆಂಥರ್ ನ ರಿಮೂವ್ ಮಾಡ್ಬೇಕು, ಸರಿ. ಯಾವಾಗ ರಿಮೂವ್ ಮಾಡ್ಬೇಕು, ಬಿಫೋರ್ ದ ಆಂಥರ್ ಡೆಹೀಸ್. ಆ ಆಂಥರ್ ತನ್ನ ಪೋಲನ್ ಗ್ರೇನ್ ಅನ್ನ ಕೆಳಗೆ ಚೆಲ್ಲೋದಕ್ಕಿಂತ ಮುಂಚೆ ರಿಮೂವ್ ಮಾಡ್ಬೇಕು. ಓಕೆ, ಮೀನ್ಸ್ ಆಂಥರ್ ಮೆಚೂರ್ ಆಗಕ್ಕಿಂತ ಮುಂಚೆ ರಿಮೂವ್ ಮಾಡಬೇಕು. ದಟ್ ಇಸ್ ಈಸಿಯೆಸ್ಟ್ ವೇ. ಸೊ ವಾಟ್ ಯು ಮೀನ್ ಬೈ ಎಮಾಸ್ಕ್ಯುಲೇಷನ್? ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ಆಂಥರ್ ಡೆಹೀಸ್. ಸೊ ನೋಡಿ, ಇಲ್ಲಿ ನೋಡ್ತಿದ್ದೀರಾ, ಈ ಪ್ಲಾಂಟ್ ಅನ್ನ ಇಲ್ಲಿ ತಗೊಂಡಿದ್ದಾರೆ ಯೂಸಿಂಗ್ ಅ ಫಾರ್ಸಿಪ್. ಫಾರ್ಸಿಪ್ ಅಂದ್ರೆ ಇದು ಲ್ಯಾಬೊರೇಟರಿಯಲ್ಲೆಲ್ಲ ಯೂಸ್ ಮಾಡ್ತೀರಾ, ಫಾರ್ಸಿಪ್ ಅಂತ ಕರಿತೀವಿ. ಇಲ್ಲಿ ಏನ್ ಯೆಲ್ಲೋ ಕಲರ್ ಇದೆಯೋ ಇದಿಷ್ಟು ತೆಗಿಯೋ ಪ್ರೋಸೆಸ್ ಎಮಾಸ್ಕ್ಯುಲೇಷನ್. ಸೊ ಈ ಯೆಲ್ಲೋ ಕಲರ್ ಆಂಥರ್ನೆಲ್ಲ ತೆಗೆದ್ರು, ಉಳ್ಕೊಂಡಿದ್ದೇನೆ ಇಲ್ಲಿ ಗ್ರೀನ್ ಪಾರ್ಟ್, ಓನ್ಲಿ ಸ್ಟಿಗ್ಮಾ ಮಾತ್ರ ಉಳ್ಕೊಂತು. ಸೊ ಇಟ್ ಜಸ್ಟ್ ಹ್ಯಾಸ್ ಬಿನ್ ರಿಮೂವ್ಡ್. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿರೋ ಆ ಯೆಲ್ಲೋ ಕಲರ್ ಪಾರ್ಟ್ ನ ಎಲ್ಲ ಏನ್ ಮಾಡಿದ್ರು, ತೆಗೆದ್ರು, ಉಳ್ಕೊಂಡಿದ್ದು ಆ ಗ್ರೀನ್ ಪಾರ್ಟ್ ಸ್ಟಿಗ್ಮಾ ಮಾತ್ರ. ಸೊ ಏನ್ ರಿಮೂವ್ ಆಯ್ತು, ಆಂಥರ್ ರಿಮೂವ್ ಆಯ್ತು. ಸೊ ದ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲೋರಲ್ ಬಡ್ ಇಸ್ ಕಾಲ್ಡ್ ಎಮಾಸ್ಕ್ಯುಲೇಷನ್. ಇಲ್ಲಿ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ. ಸೊ ಮೇ ಬಿ ಇನ್ ದ fill in the blanks or in the techniques 2 marks ಅಲ್ಲಿ ಎಲ್ಲಾದ್ರೂ ದ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲೋರಲ್ ಬಡ್ ದ ಟೆಕ್ನಿಕ್ ಇಸ್ ಕಾಲ್ಡ್ ಏನಂತ ಏನಂತ ಬರೀಬೇಕು, ಎಮಾಸ್ಕ್ಯುಲೇಷನ್ ಅಂತ ಬರೀಬೇಕು. ಅಥವಾ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತನಾದ್ರೂ ಕೇಳಬಹುದು. ಈಸಿ. ಸೊ ಈಗ ನಾವು ವಾಟ್ ಯು ಮೀನ್ ಬೈ ಬ್ಯಾಗಿಂಗ್, ಎರಡನೇ ಸ್ಟೆಪ್ ಏನಿದೆ, ಬ್ಯಾಗಿಂಗ್ ಇದೆ. ಸೊ ವಾಟ್ ಯು ಮೀನ್ ಬೈ ಬ್ಯಾಗಿಂಗ್? ಬ್ಯಾಗಿಂಗ್ ಅಂದ್ರೆ ದ ಎಮಾಸ್ಕ್ಯುಲೇಟೆಡ್ ಫ್ಲವರ್ ಕವರ್ಡ್ ವಿತ್ ಅ ಬ್ಯಾಗ್ ಟು ಪ್ರಿವೆಂಟ್ ದ ಕಂಟಾಮಿನೇಷನ್. ಸೊ ಸಿ ಹಿಯರ್, ಇವಾಗ ನಾವ್ ಏನ್ ಮಾಡಿದ್ವಿ, ಈ ಫ್ಲವರ್ ಅಲ್ಲಿರೋ ಆಂಥರ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ವಿ. ಉಳ್ಕೊಂಡಿದ್ದೇನೋ ಬರೀ ಗ್ರೀನ್ ಪಾರ್ಟ್ ಸ್ಟಿಗ್ಮಾ. ಈಗ ಉಳ್ಕೊಂಡಿರೋ ಸ್ಟಿಗ್ಮಾವನ್ನ ನಾವು ಒಂದು ಬಟರ್ ಪೇಪರ್ ಆರ್ ಸಮಥಿಂಗ್, ಒಂದು ಬ್ಯಾಗ್ ಅಲ್ಲಿ, ಒಂದು ಪಾಲಿಥಿನ್ ಬ್ಯಾಗ್ ಅಲ್ಲಿ ಅದನ್ನ ನಾವು ಸುತ್ತಿ ಕವರ್ ಮಾಡ್ಬೇಕು. ಈ ತರ ಇಲ್ಲಿ ಕಾಣಿಸ್ತಿದಿಲ್ಲ, ಈ ತರ. ಸೊ ಏನನ್ನ ನಾವು ಕವರ್ ಮಾಡಿರೋದಿಲ್ಲಿ, ಉಳ್ಕೊಂಡಿತ್ತಲ್ಲ ಸ್ಟಿಗ್ಮಾ, ಅದನ್ನ ಮಾತ್ರ. ಸೊ ಎಮಾಸ್ಕ್ಯುಲೇಟೆಡ್ ಫ್ಲವರ್ ಇಸ್ ಕವರ್ಡ್ ವಿತ್ ದಿ ಬ್ಯಾಗ್, ದಟ್ ಇಸ್ ಕಾಲ್ಡ್ ಬ್ಯಾಗಿಂಗ್. ಬ್ಯಾಗಿಂಗ್ ಅಂದ್ರೆ ಏನು, ಆ ಎಮಾಸ್ಕ್ಯುಲೇಟ್ ಮಾಡಿರೋ ಫ್ಲವರ್ ಅನ್ನ ಬ್ಯಾಗ್ ಅಲ್ಲಿ ಕವರ್ ಮಾಡೋದೇ ಬ್ಯಾಗಿಂಗ್. ಸಿ ಹಿಯರ್, ಈಗ ಒಂದು ಫ್ಲವರ್ ಅಲ್ಲಿ ಆಂಥರ್ ಕೂಡ ಇತ್ತು, ಮೇಲ್ಗಡೆ ಸ್ಟಿಗ್ಮಾ ಇತ್ತು. ಈ ಆಂಥರ್ ಅನ್ನ ರಿಮೂವ್ ಮಾಡಿದಾಗ ಉಳ್ಕೊಂಡಿದ್ದೇನೋ ಬರೀ ಸ್ಟಿಗ್ಮಾ ಮಾತ್ರ. ಇದೆಲ್ಲ ರಿಮೂವ್ ಮಾಡ್ಬಿಟ್ವಿ. ಈ ರಿಮೂವ್ ಮಾಡಿದ ಸ್ಟೆಪ್ ಅನ್ನ ನಾವು ಎಮಾಸ್ಕ್ಯುಲೇಷನ್ ಅಂತ ಕರಿತೀವಿ. ಈಗ ಉಳ್ಕೊಂಡಿರೋ ಈ ಒಂದು ಸ್ಟಿಗ್ಮಾ ಕಂಟೈನಿಂಗ್ ಫ್ಲವರ್ ಅನ್ನ ಒಂದು ಬ್ಯಾಗ್ ಅಲ್ಲಿ ಸುತ್ತಬೇಕು. ದಟ್ ಇಸ್ ಕಾಲ್ಡ್ ಬ್ಯಾಗಿಂಗ್. ಸೊ ವೈ ವಿ ಹ್ಯಾವ್ ಟು ಬ್ಯಾಗ್ ದ ಸ್ಟಿಗ್ಮಾ? ಈ ಸ್ಟಿಗ್ಮಾವನ್ನ ಯಾಕೆ ಬ್ಯಾಗ್ ಮಾಡಬೇಕು ಅಂತ ಕೇಳಿದ್ರೆ, that to prevent the stigma from contamination with unwanted pollen grain. ಅಂದ್ರೆ ಏನು, ಈಗ ಸ್ಟಿಗ್ಮಾ ಹಿಂಗಿದೆ, ಈಗ ನಾವ್ ಆಂಥರ್ ಎಲ್ಲ ರಿಮೂವ್ ಮಾಡ್ಬಿಟ್ವಿ, ಇದನ್ನ ಹಿಂಗೆ ಎನ್ವೈರನ್ಮೆಂಟ್ ಗೆ ಬಿಟ್ರೆ ಯಾವ್ದೋ ಬೇರೆ ಪ್ಲಾಂಟ್ ಪೋಲನ್ ಗ್ರೇನ್ ಬಂದಿದ್ರ ಮೇಲೆ ಕುತ್ಕೊಂಡು ಇಲ್ಲಿ ಫರ್ಟಿಲೈಸೇಷನ್ ಪಾಲಿನೇಷನ್ ಆಗ್ಬಿಡ್ಬೋದು. ನಮಗೆ ಅದು ಬೇಕಾಗಿಲ್ಲ. ಅನ್ವಾಂಟೆಡ್, ಯಾವ್ದೋ ಬೇರೆ ಅನ್ವಾಂಟೆಡ್ ಪೋಲನ್ ಗ್ರೇನ್ ಇಂದ ಅದು ಪಾಲಿನೇಷನ್ ಆಗೋದ್ ನಮ್ಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಸ್ಟಿಗ್ಮಾವನ್ನ ಒಂದು ಬ್ಯಾಗ್ ಅಲ್ಲಿ ಕವರ್ ಮಾಡ್ತೀವಿ. ಆಗ ಬೇರೆ ಪೋಲನ್ ಗ್ರೇನ್ಸ್ ಬಂದು ಅದ್ರ ಮೇಲ್ಗಡೆ ಕೂರೋದಕ್ಕೆ ಆಗಲ್ಲ.
ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಡೆಫಿನೆಟ್ಲಿ ದೇ ಆಸ್ಕ್ ದಿಸ್ ಕ್ವೆಶನ್ ಏನಂತ, ವೈ ಡೆಮಾಸ್ಕ್ಯುಲೇಟೆಡ್ ಫ್ಲವರ್ ನೀಡ್ ಟು ಬಿ ಬ್ಯಾಗ್, ಯಾಕೆ ಅದನ್ನ ನಾವು ಬ್ಯಾಗ್ ಮಾಡ್ಬೇಕು ಅಂತ. ದಿಸ್ ಆನ್ಸರ್ ಇಷ್ಟೇನೆ, ವೆರಿ ಈಸಿ. ಟು ಪ್ರಿವೆಂಟ್ ದ ಕಂಟಾಮಿನೇಷನ್ ಆಫ್ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲನ್ ಗ್ರೇನ್, ಬೇಡದೇ ಇರೋ ಪೋಲನ್ ಗ್ರೇನ್ ಇಂದ ಸ್ಟಿಗ್ಮಾವನ್ನ ಕಂಟಾಮಿನೇಟ್ ಮಾಡಬಾರ್ದು ಅಂತ. ಕಂಟಾಮಿನೇಟ್ ಅಂದ್ರೆ ಅದು ಬೇರೆ ಪೋಲನ್ ಗ್ರೇನ್ ಇಂದ ಫರ್ಟಿಲೈಸೇಷನ್ ಆಗಬಾರ್ದು ಅಂತ. ಸೊ ವೆನ್ ದ ಸ್ಟಿಗ್ಮಾ ಇಸ್ ಬ್ಯಾಗ್ಡ್ ಇನ್ ದ ಫ್ಲವರ್, ಸೊ ಈಗ ನಾವೇನ್ ಮಾಡಿದೀವಿ, ಆ ಒಂದು ಸ್ಟಿಗ್ಮಾವನ್ನ ಫ್ಲವರ್ ನ ಬ್ಯಾಗ್ ಮಾಡಿದೀವಿ. ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ಆ ಸ್ಟಿಗ್ಮಾ ಏನಾಗುತ್ತೆ, ಮೆಚೂರ್ಡ್ ಆಗುತ್ತೆ. ಸ್ಟಿಗ್ಮಾ ಮೆಚೂರ್ಡ್ ಆಗೋದು ಅಂದ್ರೇನು, ಇಟ್ ಬಿಕಮ್ಸ್ ರಿಸೆಪ್ಟಿವ್. ರಿಸೆಪ್ಟಿವ್ ಆಗೋದು ಅಂದ್ರೇನು, ಪೋಲನ್ ಗ್ರೇನ್ ಅನ್ನ ಅಕ್ಸೆಪ್ಟ್ ಮಾಡುವಂತ ಒಂದು ಸ್ಟೇಜ್ಗೆ ಬರುತ್ತೆ. ಆವಾಗ ಈ ಬ್ಯಾಗ್ ಅನ್ನ ನಾವು ರಿಮೂವ್ ಮಾಡಬೇಕು. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ವೆನ್ ದ ಸ್ಟಿಗ್ಮಾ ಇಸ್ ಬ್ಯಾಗ್, ಫ್ಲವರ್ ಅಟೈನ್ಸ್ ರಿಸೆಪ್ಟಿವ್. ಸೊ ಯಾವಾಗ ಆ ಸ್ಟಿಗ್ಮಾ ರಿಸೆಪ್ಟಿವ್ ಸ್ಟೇಜ್ಗೆ ಬರುತ್ತೋ ಆಗ ನಾವು ಹಾಕಿರೋ ಬ್ಯಾಗ್ ಅನ್ನ ರಿಮೂವ್ ಮಾಡ್ಬಿಟ್ಟು ನಮಗ್ ಬೇಕಾಗಿರೋ ಡಿಸೈರ್ಡ್ ಮೇಲ್ ಪೇರೆಂಟ್, ಈಗ ಯಾವ್ದೋ ಬೇರೆ ಪ್ಲಾಂಟಿನ ಪೋಲನ್ ಗ್ರೀನ್ ಅನ್ನ ತಗೊಬಂದ್ ನಾವಿಲ್ಲಿಗೆ ಡಸ್ಟ್ ಮಾಡ್ಬೇಕು, ಅದನ್ನ ಉದುರಿಸ್ಬೇಕು ಆಂಥರ್ ಅನ್ನ ಅದ್ರ ಮೇಲೆ. ಆಗ ಅಲ್ಲಿರೋ ಪೋಲನ್ ಗ್ರೇನ್ಸ್ ಎಲ್ಲ ಈ ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಬಿದ್ದಾದ್ಮೇಲೆ ಮತ್ತೆ ನಾವು ಈ ಬ್ಯಾಗ್ ಅನ್ನ ಅದಕ್ಕೆ ಕವರ್ ಮಾಡ್ಬೇಕು. ದಟ್ ಇಸ್ ಕಾಲ್ಡ್ ರೀಬ್ಯಾಗ್ಡ್. ಎಲ್ಲಿ ತನಕ ರೀಬ್ಯಾಗ್ ಮಾಡ್ಬೇಕಂದ್ರೆ ಅದೊಂದು ಫ್ರೂಟ್ ಬಿಡೋ ತನಕ. ಸೊ ದಟ್ ಇಸ್ ಕಾಲ್ಡ್ ಬ್ಯಾಗಿಂಗ್. ಸೊ ಬ್ಯಾಗಿಂಗ್ ಅಂದ್ರೆ ನೀವು ಇಷ್ಟನ್ನು ಬರೆಯೋ ಅವಶ್ಯಕತೆ ಇಲ್ಲ. ವಾಟ್ ಯು ಮೀನ್ ಬೈ ಬ್ಯಾಗಿಂಗ್ ಅಂತ ಸಿಂಪಲ್ ಆಗಿ ಕೇಳಿದಾಗ, ಸೊ ದ ಎಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಅನ್ನ ಬ್ಯಾಗ್ ಇಂದ ಕವರ್ ಮಾಡ್ಬೇಕು. ಏನಕ್ಕೆ ಅಂದ್ರೆ ಸ್ಟಿಗ್ಮಾ ಕಂಟಾಮಿನೇಷನ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ. ಇಷ್ಟೇ. ವಾಟ್ ಯು ಮೀನ್ ಬೈ ಬ್ಯಾಗಿಂಗ್? ದ ಎಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಇಸ್ ಕವರ್ಡ್ ವಿತ್ ಅ ಬ್ಯಾಗ್ to prevent the contamination of stigma with ಯಾವ್ದ್ರ ಜೊತೆ ಅನ್ವಾಂಟೆಡ್ ಪೋಲನ್ ಗ್ರೇನ್, ದಟ್ ಇಸ್ ಕಾಲ್ಡ್ as bagging. ಸೊ ಅದಾದ್ಮೇಲೆ ಟೆಕ್ನಿಕ್ ಏನ್ ಫಾಲೋ ಮಾಡ್ತಾರೆ, ಆ ಸ್ಟಿಗ್ಮಾ ರಿಸೆಪ್ಟಿವ್ ಆಗೋ ತನಕ ವೇಟ್ ಮಾಡ್ತಾರೆ. ಒನ್ಸ್ ಅದು ರಿಸೆಪ್ಟಿವ್ ಆದ್ಮೇಲೆ ಬ್ಯಾಗ್ ನ ರಿಮೂವ್ ಮಾಡಿ ನಮಗ್ ಬೇಕಾಗಿರೋ ಪ್ಲಾಂಟ್ ನ ಡಿಸೈರ್ಡ್ ಮೇಲ್ ಪೋಲನ್ ಗ್ರೇನ್ ನ ತಗೊಬಂದು ಇದ್ರ ಮೇಲೆ ಡಸ್ಟ್ ಮಾಡಿ ಆಮೇಲೆ ಮತ್ತೆ ಈ ಬ್ಯಾಗ್ ಅನ್ನ ಕಂಪ್ಲೀಟ್ ಆಗಿ ರೀಬ್ಯಾಗ್ ಮಾಡ್ತಾರೆ, ಅಂದ್ರೆ ಮತ್ತೆ ಕವರ್ ಮಾಡ್ತಾರೆ. ಅದು ಫ್ರೂಟ್ ಬಿಡೋ ತನಕ. ಅಲ್ಲಿಗೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮುಗೀತು ಅಂತ. ಸೊ ನಮ್ಗೆ ಒಪ್ಟೈನ್ ಆಗುತ್ತಲ್ಲ ಫ್ರೂಟ್, ಅದನ್ನ ನಾವು ಹೈಬ್ರಿಡ್ ಅಂತ ಕರಿತೀವಿ, ಹೈಬ್ರಿಡ್ ಫ್ರೂಟ್. ಯಾಕೆ ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ? ಇದು ನ್ಯಾಚುರಲ್ ಆಗಿ ನಡೆಯಲ್ಲ, ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್, ನಾವು ಮಾಡೋದು ಅದಕ್ಕೋಸ್ಕರ. ಸೊ ಈಗ ಫ್ಲವರ್ ಏನಾದ್ರೂ ಯೂನಿಸೆಕ್ಷುವಲ್ ಆಗಿತ್ತು, ಬೈಸೆಕ್ಷುವಲ್ ಆಗಿತ್ತು. ಈಗ ಸ್ಟಿಗ್ಮಾ ಇದೆ, ಆಂಥರ್ ಗಳಿವೆ. ಸೊ ಇದು ಬೈಸೆಕ್ಷುವಲ್, ಎರಡೂ ಇರೋದು. ಇಲ್ಲಿ ನಾವ್ ಎಮ್ಯಾಸ್ಕ್ಯುಲೇಷನ್ ಮಾಡ್ತೀವಿ, ಅಂದ್ರೆ ಈ ಆಂಥರ್ನೆಲ್ಲ ತೆಗಿತೀವಿ. ಆಮೇಲೆ ಉಳ್ಕೊಳ್ಳೋ ಈ ಸ್ಟಿಗ್ಮಾವನ್ನ ಬ್ಯಾಗ್ ಮಾಡ್ತೀವಿ. ಅದಾದ್ಮೇಲೆ ನಮ್ ಮೆಚುರಿಟಿ ಬಂದ ಮೇಲೆ ಈ ಸ್ಟಿಗ್ಮಾಗೆ ನಮಗ್ ಬೇಕಾಗಿರೋ ಪೋಲನ್ ಗ್ರೇನ್ ಅನ್ನ ಇದ್ರ ಮೇಲೆ ಡಸ್ಟ್ ಮಾಡಿ ಮತ್ತೆ ಅದನ್ನ ರೀಬ್ಯಾಗ್ ಮಾಡ್ತೀವಿ. ಅಲ್ಲಿ ಫ್ರೂಟ್ ಬಿಟ್ಟ ಮೇಲೆ ನಮ್ ಟೆಕ್ನಿಕ್ ಕಂಪ್ಲೀಟ್ ಆಗುತ್ತೆ. ಇದು ಬೈಸೆಕ್ಷುವಲ್ ಫ್ಲವರ್ ನ ಕತೆ. ಅದೇ ಏನಾದ್ರೂ ಫ್ಲವರ್ಸ್ ಯೂನಿಸೆಕ್ಷುವಲ್ ಫ್ಲವರ್ ಆಗಿತ್ತು ಅನ್ಕೊಳ್ಳಿ. ಯೂನಿಸೆಕ್ಷುವಲ್ ಫ್ಲವರ್ ಅಂತಂದ್ರೆ ಏನು, ಅಲ್ಲಿ ಬರೀ ಸ್ಟಿಗ್ಮಾ ಒಂದೇ ಇರುತ್ತೆ. ಲೆಟ್ಸ್ ಸೇ ಇದೊಂದು ಫೀಮೇಲ್ ಫ್ಲವರ್ ಅನ್ಕೊಳ್ಳೋಣ. ಆಗ ಅಲ್ಲಿ ನಮಗೆ ಮೇಲ್ ಫ್ಲವರ್ ಇರಲ್ಲ, ಅಂದ್ರೆ ಮೇಲ್ ಪಾರ್ಟ್ ಇರಲ್ಲ, ಆಂಥರ್ ಇರಲ್ಲ. ಸೊ ಯೂನಿಸೆಕ್ಷುವಲ್ ಫ್ಲವರ್ ಆಗಿದ್ದಾಗ ಎಮ್ಯಾಸ್ಕ್ಯುಲೇಷನ್ ಅವಶ್ಯಕತೆ ಇದೆಯಾ? ಆಂಥರ್ ಅನ್ನ ರಿಮೂವ್ ಮಾಡ್ಬೇಕಾ? ವಾಟ್ ಯು ಮೀನ್ ಬೈ ಎಮ್ಯಾಸ್ಕ್ಯುಲೇಷನ್? ರಿಮೂವಲ್ ಆಫ್ ಆಂಥರ್. ಸೊ ಇದು ಫೀಮೇಲ್ ಫ್ಲವರ್, ಇಲ್ಲಿ ಸ್ಟಿಗ್ಮಾ ಮಾತ್ರ ಇದೆ, ಇಲ್ಲಿ ಆಂಥರ್ ರಿಮೂವ್ ಮಾಡೋ ಅವಶ್ಯಕತೆ ಇದೆಯಾ? ಆಂಥರ್ ಇಲ್ಲ, ಸೊ ಎಮ್ಯಾಸ್ಕ್ಯುಲೇಷನ್ ಅವಶ್ಯಕತೆ ಇಲ್ಲ. ಸೊ ಫೀಮೇಲ್ ಫ್ಲವರ್ ಬಡ್ ಇಸ್ ಬ್ಯಾಗ್ಡ್, ಇದನ್ನ ಡೈರೆಕ್ಟ್ ಆಗಿ ನಾವು ಬ್ಯಾಗ್ ಮಾಡ್ತೀವಿ. ಅದ್ ಯಾವಾಗ ರಿಸೆಪ್ಟಿವ್ ಆಗುತ್ತೋ, ಈ ಸ್ಟಿಗ್ಮಾ ಬಿಕಮ್ಸ್ ಮೆಚೂರ್ಡ್ ಆಗುತ್ತೋ, ರಿಸೆಪ್ಟಿವ್ ಆದ್ಮೇಲೆ ನಮಗ್ ಬೇಕಿರೋ ಡಿಸೈರ್ಡ್ ಪೋಲನ್ ಗ್ರೇನ್ ಇದ್ರ ಮೇಲೆ ತಂದು ಉದುರಿಸ್ತೀವಿ, ಅದನ್ನ ರೀಬ್ಯಾಗ್ ಮಾಡ್ತೀವಿ, ಅದು ಫ್ರೂಟ್ ಸೆಟ್ ಆಗೋ ತನಕ ಬಿಡ್ತೀವಿ, ಅಷ್ಟೇ. ಸೊ ಬೈಸೆಕ್ಷುವಲ್ ಫ್ಲವರ್ ಅಲ್ಲಾದ್ರೆ ಆಂಥರ್ ಅನ್ನ ನಾವೇನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ, ಅದನ್ನ ನಾವು ಎಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಅದಾದ್ಮೇಲೆ ಉಳ್ಕೊಂಡಿರೋ ಸ್ಟಿಗ್ಮಾವನ್ನ ಬ್ಯಾಗ್ ಮಾಡ್ತೀವಿ, ಏನಕ್ಕೆ? ಕಂಟಾಮಿನೇಷನ್ ಅನ್ನ ರಿಮೂವ್ ಮಾಡೋದಕ್ಕೆ. ಒನ್ಸ್ ಸ್ಟಿಗ್ಮಾ ಮೆಚುರಿಟಿ ಅಥವಾ ರಿಸೆಪ್ಟಿವಿಟಿನ ಅಟೈನ್ ಮಾಡಿದ್ಮೇಲೆ ಅದ್ರ ಮೇಲೆ ಡಿಸೈರ್ಡ್ ಪೋಲನ್ ಗ್ರೇನ್ ಅನ್ನ ಹಾಕಿ ಫ್ರೂಟ್ ಸೆಟ್ ಆಗೋ ತನಕ ಬಿಡ್ತೀವಿ. ಅದೇ ಇನ್ ಕೇಸ್ ಯೂನಿಸೆಕ್ಷುವಲ್ ಫ್ಲವರ್ ಆದ್ರೆ ಅದರಲ್ಲಿ ಒಂದೇ ಒಂದ್ ಪಾರ್ಟ್ ಇರುತ್ತೆ, ಲೈಕ್ ಫಿಮೇಲ್ ಫ್ಲವರ್ ಆದ್ರೆ ಬರೀ ಸ್ಟಿಗ್ಮಾ ಮಾತ್ರ ಇರುತ್ತೆ, ಆಂಥರ್ ಇರಲ್ಲ. ಅದಕ್ಕೆ ಅಲ್ಲಿ ಆಂಥರ್ ನ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ, ಎಮ್ಯಾಸ್ಕ್ಯುಲೇಷನ್ ಸ್ಟೆಪ್ ಬೇಕಾಗಿಲ್ಲ, ಡೈರೆಕ್ಟ್ಲಿ ನಾವು ಅವಾಗ ಬ್ಯಾಗ್ ಮಾಡಿರ್ತೀವಿ. ಸೊ ಬ್ಯಾಗ್ ಮಾಡಿರೋ ಸ್ಟಿಗ್ಮಾವನ್ನ ನಾವು ಡಿಸೈರ್ಡ್ ಪೋಲನ್ ಗ್ರೇನ್ ಇಂದ ಏನ್ ಮಾಡಬಹುದು, ಡಸ್ಟ್ ಮಾಡ್ತೀವಿ. ದಿಸ್ ಇಸ್ ನಾಟ್ ಡ್ಯೂಟೆಡ್, ದಿಸ್ ಇಸ್ ಡಸ್ಟೆಡ್ ಅಂಡ್ ದ ಫ್ಲವರ್ ಇಸ್ ರೀಬ್ಯಾಗ್ಡ್. ಸೊ ಅಲ್ಲಿಗೆ the technique will be complete. For example, ನಿಮ್ಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಲೆಟ್ ಅಸ್ ಸೇ ಇಲ್ಲಿ ಒಂದು ವೈಟ್ ಕಲರ್ ಹೈಬಿಸ್ಕಸ್ ಇರುತ್ತೆ ಅಂತ. ವೈಟ್ ಕಲರ್ ಹೈಬಿಸ್ಕಸ್ ಅಲ್ಲಿ ಸ್ಟಿಗ್ಮಾ ಇರುತ್ತೆ, ಆಂಥರ್ ಇರುತ್ತೆ, ಹೌದಾ?
ಈ ವೈಟ್ ಕಲರ್ ಹೈಬಿಸ್ಕಸ್ ಅಲ್ಲಿರೋ ಈ ಒಂದು ಆಂಥರ್ ಅನ್ನ ನಾನು ಫಸ್ಟ್ ರಿಮೂವ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ? ಎಮ್ಯಾಸ್ಕ್ಯುಲೇಟೆಡ್ ಮಾಡದೆ ಅಂತ ಕರಿತೀವಿ. ಈಗ ಈ ಎಮ್ಯಾಸ್ಕ್ಯುಲೇಟ್ ಮಾಡಿದ್ಮೇಲೆ ಉಳ್ಕೊಂಡಿರೋ ಈ ಸ್ಟಿಗ್ಮಾವನ್ನ ನಾನೇನ್ ಮಾಡ್ತೀನಿ? ಬ್ಯಾಗ್ ಮಾಡ್ತೀನಿ. ಬ್ಯಾಗಿಂಗ್ ಮಾಡಿದ್ಮೇಲೆ ಅದು ಮೆಚುರಿಟಿ ಅಟೈನ್ ಆದ್ಮೇಲೆ ಈ ಸ್ಟಿಗ್ಮಾ ಮೇಲ್ಗಡೆಗೆ ನಾನು ಈ ವೈಟ್ ಕಲರ್ ಹೈಬಿಸ್ಕಸ್ ಏನಿದೆಯೋ ಅದ್ ಬಿಟ್ಟು ರೆಡ್ ಕಲರ್ ಹೈಬಿಸ್ಕಸ್ ಪ್ಲಾಂಟ್ಸ್ ಪೋಲನ್ ಗ್ರೀನ್ ಅನ್ನು ತಗೊಬಂದು ಉದುರಿಸ್ತೀನಿ ಅನ್ಕೊಳ್ಳಿ. ಅಂದ್ರೆ ಇದು ಎರಡು ಡಿಫ್ರೆಂಟ್ ಪ್ಲಾಂಟ್. ಅರ್ಥ ಆಗ್ತಿದೆ? ಇದು ಸ್ಟಿಗ್ಮಾ ಯಾವ ಪ್ಲಾಂಟ್ದು? ವೈಟ್ ಕಲರ್ ಹೈಬಿಸ್ಕಸ್ದು. ನಾನು ಅಲ್ಲಿ ಹಾಕ್ತಾ ಇರೋ ಪೋಲನ್ ಗ್ರೀನು ಯಾವುದೋ ಒಂದು ರೆಡ್ ಕಲರ್ ದಾಸವಾಳದ್ದು. ಸೊ ಈಗ ಹೈಬಿಸ್ಕಸ್ಗೆ ನಾನು ಇದು ಹಾಕಿ ಇದನ್ನ ಮತ್ತೇನ್ ಮಾಡ್ತೀನಿ? ರೀಬ್ಯಾಗ್ ಮಾಡ್ತೀನಿ. ಇದಾದ್ಮೇಲೆ ನನಗೆ ನೆಕ್ಸ್ಟ್ ಇಲ್ಲಿಂದ ಬರುತ್ತಲ್ಲ ಒಂದು ನೆಕ್ಸ್ಟ್ ಫ್ಲವರ್, ಇಲ್ಲಿಂದ ಬರುತ್ತಲ್ಲ ನೆಕ್ಸ್ಟ್ ಫ್ಲವರ್, ನೆಕ್ಸ್ಟ್ ಜನರೇಷನ್ ಫ್ಲವರು, ಆ ಫ್ಲವರು ಇದು ಎರಡಕ್ಕಿಂತ ಬೆಟರ್ ಕ್ವಾಲಿಟಿ ಫ್ಲವರ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಪಿಂಕ್ ಫ್ಲವರ್ ಆಗಿರುತ್ತೆ ಅಥವಾ ಡಿಫ್ರೆಂಟ್ ಕಲರ್ ಆಗಿರುತ್ತೆ. ಯಾಕೆ ಅಂದ್ರೆ ವಿ ಆರ್ ಯೂಸಿಂಗ್ ದಿಸ್ ಟೆಕ್ನಿಕ್ ಕಾಲ್ಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದೊಂದು ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಇಲ್ಲಿ ನಾವು ಡಿಫ್ರೆಂಟ್ ಪ್ಲಾಂಟ್ಸ್ ನಾವು ಕ್ರಾಸ್ ಮಾಡ್ತಾ ಇರೋದು. ಏನಕ್ಕೋಸ್ಕರ? ನಮಗೆ ಬರುವಂತ ಜನರೇಷನ್ ಇಂಪ್ರೂವ್ಡ್ ವೆರೈಟಿಯಲ್ಲಿ ನಮಗೆ ಸಿಗ್ಲಿ ಅಂತ. ಸೊ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಎಕ್ಸಾಂಪಲ್ ಇಸ್ ನಾಟ್ ನೀಡೆಡ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದು ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ. ವಾಟ್ ಆರ್ ದ 2 ಟೆಕ್ನಿಕ್ಸ್ ಅಷ್ಟೇ. ಎಮ್ಯಾಸ್ಕ್ಯುಲೇಷನ್ ಅಂದ್ರೆ ಆಂಥರ್ ರಿಮೂವ್ ಮಾಡಬೇಕು. ಬ್ಯಾಗಿಂಗ್ ಅಂದ್ರೆ ರಿಮೂವ್ ಮಾಡಿರೋ ಆಂಥರ್ ರಿಮೂವ್ ಮಾಡಾದ್ಮೇಲೆ ಉಳ್ಕೊಂಡಿರೋ ಸ್ಟಿಗ್ಮಾವನ್ನ ಒಂದು ಬಟರ್ ಅಥವಾ ಒಂದು ಪಾಲಿಥಿನ್ ಬ್ಯಾಗ್ ಅಲ್ಲಿ ಕವರ್ ಮಾಡಿದ್ರೆ ಅದು ಬ್ಯಾಗಿಂಗ್. ಯಾಕೆ ಬ್ಯಾಗಿಂಗ್ ಮಾಡಬೇಕು? ಟು ಪ್ರಿವೆಂಟ್ ದ ಕಂಟಾಮಿನೇಷನ್ ವಿತ್ ಅನ್ವಾಂಟೆಡ್ ಪೋಲನ್ ಗ್ರೀನ್. ಸೊ ದಿಸ್ ಇಸ್ ವಾಟ್ ಆರ್ಟಿಫಿಷಿಯಲ್ hybridization.